Hello, everybody. Welcome to Business Study Classes. I am Mr. Vikas Mandike here, lecturer at KLE's MP PU College, ರಾಯಬಾಗ್. ಸೊ ವಿದ್ಯಾರ್ಥಿಗಳೇ, ವ್ಯವಹಾರ ಅಧ್ಯಯನ ಕ್ಲಾಸಿಗೆ ನಾನು ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ದಾಸ್ತಾನು ಮಳಿಗೆಯ ವಿಧಗಳು ಅಂತ ಕಲ್ತಿದ್ದೀವಿ. ವಿ ಹ್ಯಾವ್ ಲರ್ನ್ಡ್ ಟೈಪ್ಸ್ ಆಫ್ warehouse, different types of warehouse. We have learned 5 types of warehouse, that is private warehouse, public warehouse, bonded warehouse, government warehouse, and last one is cooperative warehouse. ಖಾಸಗಿ ದಾಸ್ತಾನು ಮಳಿಗೆ, ಸಾರ್ವಜನಿಕ ದಾಸ್ತಾನು ಮಳಿಗೆ, ಕರಾರುಬದ್ಧ ದಾಸ್ತಾನು ಮಳಿಗೆ, ಸರ್ಕಾರಿ ದಾಸ್ತಾನು ಮಳಿಗೆ, ಅದೇ ರೀತಿ ಸಹಕಾರಿ ದಾಸ್ತಾನು ಮಳಿಗೆ ಅಂತ ನಾವು 5 ಥರದ ದಾಸ್ತಾನು ವಿಧಗಳನ್ನು ಕಲ್ತಿದ್ದೀವಿ. ಈಗ ಬರುವಂಥ ಲಾಸ್ಟ್ ಕಾನ್ಸೆಪ್ಟ್ ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ನಿಮ್ಮ ಚಾಪ್ಟರ್ದಲ್ಲಿ ಯಾವುದು ವ್ಯವಹಾರ ಸೇವೆಗಳು ಎಂಬ ಅಧ್ಯಾಯದಲ್ಲಿ ಬರುವಂಥ ಲಾಸ್ಟ್ ಕಾನ್ಸೆಪ್ಟ್ ಯಾವುದು? ಫಂಕ್ಷನ್ಸ್ ಆಫ್ ವೇರ್ಹೌಸ್ ಅಂತ, ದಾಸ್ತಾನುಗಾರಿಕೆಯ ಕಾರ್ಯಗಳು. ಈ ದಾಸ್ತಾನುಗಾರಿಕೆ ಏನು ಕೆಲಸ ಮಾಡ್ತದೆ ಆ್ಯಕ್ಚುಲಿ ಅಂತ, ಇದರಿಂದ ಆಗುವಂಥ ಕೆಲಸಗಳಾದರೂ ಏನು ಅನ್ನೋದನ್ನು ನಾವು ಇಲ್ಲಿ ಕಲಿಯಬೇಕು. ಇಲ್ಲಿ ಟೋಟಲಿ 5 ಪಾಯಿಂಟ್ಗಳದಾವು. ಎಷ್ಟು? 6 ಕಾರ್ಯಗಳನ್ನು ದಾಸ್ತಾನುಗಾರಿಕೆ ನಿರ್ವಹಣೆ ಮಾಡ್ತದೆ. ಒಂದನೇದು ಬಂದುಬಿಟ್ಟು ಕನ್ಸಾಲಿಡೇಷನ್ ಅಂತ. ಯಾವುದು? ಕನ್ಸಾಲಿಡೇಷನ್ ಅಂದರೆ ಕ್ರೋಢೀಕರಣ ಅಂತ. ಎರಡನೇದು ಬ್ರೇಕ್ ದಿ ಬಲ್ಕ್, ಇಡಿಯನ್ನು ವಿಭಜಿಸುವುದು. ಮೂರನೇದು ಸ್ಟಾಕ್ ಪೈಲಿಂಗ್ ಅಂತ ಬರುತ್ತೆ, ದಾಸ್ತಾನು ಪೇರಿಸುವಿಕೆ. ನಾಲ್ಕನೇದು ವ್ಯಾಲ್ಯೂ ಆ್ಯಡೆಡ್ ಸರ್ವೀಸಸ್, ಮೌಲ್ಯವರ್ಧಿತ ಸೇವೆಗಳು. ಐದನೇದು ಪ್ರೈಸ್ ಸ್ಟೆಬಿಲೈಸೇಷನ್, ಬೆಲೆಯ ಸ್ಥಿರೀಕರಣ. ಆಮೇಲೆ ಲಾಸ್ಟ್ ಬರೋದು ಫೈನಾನ್ಸಿಂಗ್ ಅಂದರೆ ಹಣಕಾಸು ಒದಗಿಸುವುದು ಅಂತ. ಒಂದನೇದು ನಾವು ಈಗ ಸೀರಿಯಲ್ ವೈಸ್ ಕಲಿಯೋಣ. ಫಸ್ಟ್ ಒನ್ ಬಂದುಬಿಟ್ಟು ಕನ್ಸಾಲಿಡೇಷನ್ ಅಂತ. ಕ್ರೋಢೀಕರಣ ಅಂದರೆ ಏನು ರೀ? ವಾಟ್ ಯು ಮೀನ್ ಬೈ ಕನ್ಸಾಲಿಡೇಷನ್? ನೋಡಿರಿ, ದಾಸ್ತಾನುಗಾರಿಕೆ ಅಂದರೆ ಏನು? ದಾಸ್ತಾನುಗಾರಿಕೆ ಕ್ರೋಢೀಕರಣಕ್ಕೆ ಮತ್ತು ದಾಸ್ತಾನುಗಾರಿಕೆಗೆ ಹೆಂಗೆ ಸಂಬಂಧ ಬರುತ್ತೆ ಅಂತ. ನಾವು ಒಂದು ದಾಸ್ತಾನು ಮಳಿಗೆಯಲ್ಲಿ ವಿವಿಧ ಉತ್ಪಾದಕರಿಂದ ಸರಕುಗಳನ್ನು ಸಂಗ್ರಹಣೆ ಮಾಡ್ತೀವಿ, ಕರೆಕ್ಟಾ? ಸೊ ಇದರ ಅರ್ಥ ಬೇರೆ ಬೇರೆ ಉತ್ಪಾದನಾ ಘಟಕಗಳಿಂದ ನಾವು ಸರಕನ್ನು ಸ್ವೀಕಾರ ಮಾಡ್ತೀವಿ. ವಿ obtain ದಿ ಗೂಡ್ಸ್ ಫ್ರಾಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಆರ್ ಕೆಪ್ಟ್ ಇನ್ ವೇರ್ಹೌಸಸ್. ಬೇರೆ ಬೇರೆ ಉತ್ಪಾದನಾ ಘಟಕಗಳಿಂದ ಸ್ವೀಕರಿಸಿ ಸಂಗ್ರಹಿಸುತ್ತದೆ ಮತ್ತು ಒಬ್ಬ ನಿರ್ದಿಷ್ಟ ಗ್ರಾಹಕನಿಗೆ ನಾವೇನು ಮಾಡ್ತೀವಿ, ಅದನ್ನು ಒಂದೇ ಸಾಗಾಣಿಕೆಯಲ್ಲಿ ಕಳುಹಿಸಲಾಗುತ್ತದೆ. ದಾಸ್ತಾನುಗಾರಿಕೆದಾಗ ಏನಾಗ್ತೈತಿ? ಫಸ್ಟ್ ಪಾಯಿಂಟ್ ಯಾವುದು? ಕನ್ಸಾಲಿಡೇಷನ್, ಕ್ರೋಢೀಕರಣ ಅಂದರೆ ಏನಿಲ್ಲಿ? ಬೇರೆ ಬೇರೆ ಉತ್ಪಾದಕರಿಂದ ಅಥವಾ ಬೇರೆ ಬೇರೆ ಉತ್ಪಾದನೆ ಘಟಕದಿಂದ ನಾವು ವಸ್ತುಗಳನ್ನು ಅಥವಾ ಸರಕುಗಳನ್ನು ಸಂಗ್ರಹಣೆ ಮಾಡಿ ಒಂದೇ ನಿರ್ದಿಷ್ಟವಾದ ಗ್ರಾಹಕರಿಗೆ ಅದನ್ನು ಒದಗಿಸಿಕೊಡುತ್ತೇವೆ. ಯಾವ ಪಾಯಿಂಟ್ ಇದು? ಕ್ರೋಢೀಕರಣ ಅಂತ. ವಾಟ್ ಯು ಮೀನ್ ಬೈ ಕನ್ಸಾಲಿಡೇಷನ್? ದಿ ಗೂಡ್ಸ್ ಇನ್ ದಿ ವೇರ್ಹೌಸ್ ಆರ್ obtained ಬೈ different types of producers. Different products are kept in one warehouse and that products are again distributed to whom? The particular customer. In only one transportation, that goods are distributed to a particular customer. ಗೊತ್ತಾಯ್ತಾ? ಎರಡನೇ ಪಾಯಿಂಟು ಯಾವುದು? ಇಡಿಯನ್ನು ವಿಭಜಿಸುವುದು ಅಂತ. ಯಾವುದು? ಇಡಿಯನ್ನು ವಿಭಜಿಸುವುದು, ಬ್ರೇಕ್ ದಿ ಬಲ್ಕ್. ನೋಡಿರಿ, ಒಂದು ದಾಸ್ತಾನು ಅಂದ ಮೇಲೆ ಅಲ್ಲಿ ಬರೀ 10 ಚೀಲ ಅಥವಾ 20 ಚೀಲ ಅಷ್ಟೇ ಇರೋಂಗಿಲ್ಲ. ಸಾವಿರಾರು ಗಟ್ಟಲೆ ಚೀಲಗಳು ಇರ್ತಾವೆ ಅಲ್ಲಿ. ಆಮೇಲೆ ಟನ್ ಗಟ್ಟಲೆ ಅಲ್ಲಿ ಒಂದು ನಿಮ್ಮ ಏನು ಸರಗಳು ಇರ್ಬೋದು. ಟನ್ನಿನ ಒಂದು ಲೆಕ್ಕದಲ್ಲಿ ಅಲ್ಲಿ ಸರಕುಗಳನ್ನ ಇರಿಸ್ತೀವಿ ನಾವು. ದಾಸ್ತಾನು ಮಳಿಗೆ ಅಷ್ಟು ದೊಡ್ಡದೊಂದು ದಾಸ್ತಾನು ಮಳಿಗೆ ಇರುತ್ತದೆ. ಸೊ ಈಗ ಬಲ್ಕ್ ಅಂದರೆ ಏನು? ಬಲ್ಕ್ ಅಂದರೆ ಕ್ವಾಂಟಿಟಿ ಹೆಚ್ಚಿರಬೇಕು, ಹೆಚ್ಚಿನ ಕ್ವಾಂಟಿಟಿ. ಇಡಿ ಅಂದರೆ ಹೆಚ್ಚಿನ ಕ್ವಾಂಟಿಟಿ. ಅದನ್ನು ನಾವೇನು ಮಾಡ್ತೀವಿ? ಬ್ರೇಕ್ ಮಾಡ್ತೀವಿ. ಅಂದರೆ ಅದನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಒಂದು ಬಲ್ಕ್ ಕೆಪಾಸಿಟಿ ಅಂದ್ರೇನು? ದೊಡ್ಡ ಪ್ರಮಾಣದಲ್ಲಿ ಏನು ಗೂಡ್ಸ್ ಇರ್ತಾವಲ್ಲ ಅವನ್ನು ನಾವೇನು ಮಾಡ್ತೀವಿ? ಆರ್ ಕನ್ವರ್ಟೆಡ್ ಇನ್ ಟು ಸ್ಮಾಲ್ ಪಾರ್ಟ್ಸ್. ದ ಕ್ವಾಂಟಿಟಿ ಆಫ್ ಗೂಡ್ಸ್ ರಿಸೀವ್ಡ್ ಫ್ರಮ್ ದಿ ಪ್ರೊಡಕ್ಷನ್ ಆರ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಅಗೇನ್ ಪರ್ಟಿಕ್ಯುಲರ್ ಪಾರ್ಟ್ಸ್. ಆ ಒಂದು ಗುಂಪು ಸರಕುಗಳ ಗುಂಪನ್ನು ನಾವೇನು ಮಾಡ್ತೀವಿ? ವಿಭಜನೆಯನ್ನು ಮಾಡ್ತೀವಿ. ಒಂದು ಉತ್ಪಾದನೆ ಘಟಕದಿಂದ ನಾವು ತೆಗೆದು ಬಂದು ಅದನ್ನು ಏನು ಮಾಡ್ತೀವಿ? ಬೇರೆ ಬೇರೆ ಗ್ರಾಹಕರಿಗೆ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ ಸಮಯದಲ್ಲಿ ಅದನ್ನು
ಏನು ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಗೊತ್ತಾಯ್ತಾ? ಇಡಿಯನ್ನು ವಿಭಜಿಸುವುದಂದರೆ ಏನು ಗೊತ್ತಾಯ್ತಾ? ಭಾರಿ ಪ್ರಮಾಣದಲ್ಲಿ ಸರಕುಗಳನ್ನು ಸಣ್ಣ ಪ್ರಮಾಣದಲ್ಲಿ ವಿಭಜಿಸುವ ಕಾರ್ಯ. ದಾಸ್ತಾನು ಮಾಡುವಂಥ ಮತ್ತೊಂದು ಕಾರ್ಯ ಯಾವುದು? ಭಾರಿ ಪ್ರಮಾಣದಲ್ಲಿ ಸರಕುಗಳನ್ನು ಸಣ್ಣ ಪ್ರಮಾಣಕ್ಕೆ ವಿಭಜಿಸುವಂಥ ಒಂದು ಕಾರ್ಯ ಯಾರು ಮಾಡ್ತಾರೋ ದಾಸ್ತಾನುಗಾರಿಕೆ ಮಾಡುತ್ತದೆ. ಆಮೇಲೆ ಹೀಗೆ ಸಣ್ಣ ಪ್ರಮಾಣಕ್ಕೆ ಇಳಿದ ಸರಕುಗಳು ನಂತರ ಏನು ಮಾಡ್ತೀವಿ, ಆ ಒಂದು ಸಣ್ಣ ಪ್ರಮಾಣಕ್ಕೆ ನಾವು ಏನು ಸರಕುಗಳನ್ನು ಇಳಿಸ್ತೀವಲ್ಲ ಅದನ್ನು ಏನು ಮಾಡ್ತೀವಿ, ಗ್ರಾಹಕರ ಅವಶ್ಯಕತೆಯ ಅನುಗುಣವಾಗಿ ಗ್ರಾಹಕರಿಗೆ ಆ ಒಂದು ಸರಕಿನ ಅವಶ್ಯಕತೆ ಯಾವಾಗಿರುತ್ತಲ್ಲ ಆ ಒಂದು ಸಮಯಕ್ಕೆ ಆ ಒಂದು ಸರಕನ್ನು ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಗ್ರಾಹಕರ ಅವಶ್ಯಕತೆಯ ಅನುಗುಣವಾಗಿ ಅವರ ವ್ಯವಹಾರ ಸ್ಥಳಕ್ಕೆ ಸಾಗಿಸಲ್ಪಡುತ್ತವೆ. What do you mean by break the bulk? The big quantity or the bulk quantity of goods are divided into similar different small parts, and that small parts of goods are distributed to the specific customers as and how they required. ಅವ್ರು ಯಾವಾಗ ಬೇಕು, ಯಾವ ಟೈಮ್ನಲ್ಲಿ ಬೇಕು, ಎಲ್ಲಿ ಬೇಕಲ್ಲ ಆ ಟೈಮ್ ನಾವೇನು ಮಾಡ್ತೀವಿ, ಆ ವಸ್ತುವನ್ನು ಕೊಡ್ಕೊತ ಹೋಗ್ತೀವಿ. ತಿಳಿತಾ? ಮೂರನೇ ಪಾಯಿಂಟ್ ಬಂದುಬಿಟ್ಟು ದಾಸ್ತಾನು ಪೇರಿಸುವಿಕೆ ಅಂತ. ಸ್ಟಾಕ್ ಪೈಲಿಂಗ್. ಯಾವುದು? ಸ್ಟಾಕ್ ಪೈಲಿಂಗ್, ದಾಸ್ತಾನು ಪೇರಿಸುವಿಕೆ. ದಾಸ್ತಾನು ಪೇರಿಸುವಿಕೆ ಅಂದರೆ ಏನು ನೋಡ್ರಿ. ಒಂದು ದಾಸ್ತಾನು ಮಳಿಗೆಯಲ್ಲಿ ಒಂದೇ ಥರದ ಸರಕುಗಳನ್ನು ಇಡ್ತೀವಿ ನಾವು? ಕೇವಲ ಒಂದೇ ಥರದ ಸರಕುಗಳನ್ನು ಇಡ್ತೀವಿ? ಇಲ್ಲ, ವಿವಿಧವಾದ ಸರಕುಗಳನ್ನು ಇಡ್ತೀವಿ, ವಿವಿಧ ರೀತಿಯ ಸರಕುಗಳನ್ನು ಇಡ್ತೀವಿ. ನಮ್ಮ ಒಂದು ಮಾರುಕಟ್ಟೆಯಲ್ಲಿ ನೀವು ಹಲವಾರು ಸರಕುಗಳನ್ನು ನೋಡ್ಬೋದು. ಸೊ ಹಾಗಾಗಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಹಲವಾರು ಸರಕುಗಳನ್ನು ನಾವು ಒಂದೇ ದಾಸ್ತಾನಲ್ಲಿ ಇರಿಸ್ತೀವಿ. ದಾಸ್ತಾನುಗಾರಿಕೆಯ ಮುಂದಿನ ಕಾರ್ಯ ಯಾವುದು? ಕೆಲ ಆಯ್ದ ವ್ಯವಹಾರಗಳಿಗೆ ಋತುಮಾನಕ್ಕೆ ತಕ್ಕ ಸರಕುಗಳು, ಸೀಸನಲ್ ಪ್ರೊಡಕ್ಟ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಸೀಸನಲ್ ಪ್ರೊಡಕ್ಟ್ಸ್ ಅಂದ್ರೆ ಗೊತ್ತಾ? ಒಂದೇ ಸೀಸನ್ನಲ್ಲಿ ಆ ಒಂದು ಸರಕು ಮಾರ್ತೈತಿ. ಫಾರ್ ಎಕ್ಸಾಂಪಲ್ ಈಗ ಛತ್ರಿನ ಯಾವಾಗ ಯೂಸ್ ಮಾಡ್ತೀವಿ? ಒಂದು ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡ್ಕೋಬೋದು ಅಥವಾ ಒಂದು ಮಳೆಗಾಲದಲ್ಲಿ. ದಿ ಅಂಬ್ರೆಲಾ ಈಸ್ ಯೂಸ್ಡ್ ಇನ್ ದಿ ಸಮ್ಮರ್ ಸೀಸನ್ ಆರ್ ಎಲ್ಸ್ ಇನ್ ದಿ ರೈನಿ ಸೀಸನ್. ಕರೆಕ್ಟಾ? ಅದನ್ನು ನಾವು ಥಂಡೆ ಯೂಸ್ ಮಾಡೋಂಗಿಲ್ಲ. ಅದೇ ರೀತಿ ಸ್ವೆಟ್ರನ್ನ ಯಾವಾಗ ಯೂಸ್ ಮಾಡ್ತೀವಿ? ಚಳಿಗಾಲದಲ್ಲಿ ಸ್ವೆಟ್ರ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಇಂತಹ ಸರಕುಗಳನ್ನು ಕೂಡ ನಾವು ದಾಸ್ತಾನಿನಲ್ಲಿಟ್ಟು ಅದನ್ನು ಸ್ಟೋರೇಜ್ ಮಾಡ್ಕೋಬಹುದು. ಆಮೇಲೆ ತಕ್ಷಣಕ್ಕೆ ಅಥವಾ ನಮಗೆ ಯಾವಾಗ ಮಾರಾಟಕ್ಕೆ ಆ ವಸ್ತು ಬೇಕಾಗಿತ್ತಲ್ಲ ಆವಾಗ ನಾವು ಆ ದಾಸ್ತಾನಿನಿಂದ ಆ ವಸ್ತುವನ್ನು ತೆಗೆದುಕೊಳ್ಬೋದು. ದಾಸ್ತಾನುಗಾರಿಕೆ ಮಾಡುವಂಥ ಮತ್ತೊಂದು ಕಾರ್ಯ ಯಾವುದು? ದಾಸ್ತಾನು ಪೇರಿಸುವಿಕೆ. ಸೀಸನಲ್ ವೇರಿಯೇಷನ್, ಸೀಸನಲ್ ಪ್ರೊಡಕ್ಟ್ಸ್ ನಮಗೆ ಯಾವಾಗ ಬೇಕಾಗಿರ್ತಾವಲ್ಲ ಆ ಒಂದು ಸೀಸನಲ್ ಪ್ರೊಡಕ್ಷನ್ನ. ಈಗ ಫಾರ್ ಎಕ್ಸಾಂಪಲ್ ಮಳೆಗಾಲದಾಗ ನಮ್ಗೆ ಏನು ಬೇಕು ರೀ? ಅಂಬ್ರೆಲ್ಲ ಬೇಕಂತ ತಿಳ್ಕೊಂಡ, ಛತ್ರಿ ಬೇಕು ನಮಗೆ. ಕರೆಕ್ಟಾ? ಈಗ ಜೂನ್ ಜುಲೈದಾಗ ಬೇಕಾಗಿದೆ ಅಂತ ತಿಳ್ಕೊರಿ. ಈಗ ನೀವು ಜನವರಿದಾಗ ಅದನ್ನ ಉತ್ಪಾದನೆ ಮಾಡ್ತೀರಿ. ಜನವರಿ ಫೆಬ್ರವರಿಗೆ ಅದನ್ನ ಉತ್ಪಾದನೆ ಮಾಡಿ ನೀವು ನಿಮ್ಮ ದಾಸ್ತಾನು ಮಳಿಗೆಯಲ್ಲಿ ಅದನ್ನು ಇರಿಸ್ಬೋದು. ಆದ ನಂತರ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಕೈತಲ್ಲ ಆವಾಗ ನೀವು ನಿಮ್ಮ ಒಂದು ದಾಸ್ತಾನಿನಿಂದ ಆ ಸರಕುಗಳನ್ನು ತೆಗೆದುಕೊಳ್ಬೋದು. ತಕ್ಷಣ ನಿಮಗೆ ಮಾರಾಟಕ್ಕೆ ಬೇಕಾಗುವಂಥ ಒಂದು ಸರಕುಗಳನ್ನು ನೀವು ಆವಾಗ ತೆಗೆದುಕೊಳ್ಳಬಹುದು. ಈಗ ನಾವು ಜೂನ್ದಾಗ ಮಳೆಗಾಲ ಸ್ಟಾರ್ಟ್ ಆಕೈತೆ ಅಂದ್ರೆ ಜೂನ್ದಾಗ ಪ್ರೊಡ್ಯೂಸ್ ಮಾಡೋಂಗಿಲ್ಲ, ಜೂನ್ದಾಗ ಉತ್ಪಾದನೆ ಮಾಡೋಂಗಿಲ್ಲ. ಬಟ್ ಮುಂಜಾಗ್ರತರಾಗಿ ನಾವೇನು ಮಾಡ್ತೀವಿ? ಮೊದಲೇ ಅದನ್ನು ಉತ್ಪಾದನೆ ಮಾಡಿ ಒಂದು ದಾಸ್ತಾನು ಮಳಿಗೆಯಲ್ಲಿ ಅದನ್ನು ಇಡಿಸ್ತೀವಿ. ಆಮೇಲೆ ನಮ್ಗೆ ಯಾವಾಗ ಮಾರಾಟಕ್ಕೆ ಬೇಕಲ್ಲ ಆವಾಗ ಮಾರಾಟ ಮಾಡಬೇಕಂತ ಒಂದು ವಸ್ತುವನ್ನು ದಾಸ್ತಾನಿನಿಂದ ತೆಗೆದುಕೊಳ್ತೀವಿ. ಪ್ರಾಡಕ್ಟ್ ಈಸ್ ಕೆಪ್ಟ್ ಇನ್ ದಿ ಗೋಡೌನ್ ಆರ್ ವೇರ್ ಹೌಸ್ which products are seasonal products. For example, you may say umbrella is required in the month of June, but we are producing in the month of January and February, and it is kept in the godown or warehouse, and when it is taken from the warehouse at the time of that start of the season, for example in the month of June. ಗ್ರಾಹಕರ ಬೇಡಿಕೆಯ ಆಧಾರದ ಮೇಲೆ ಅವುಗಳನ್ನು ವ್ಯವಹಾರಕ್ಕೆ ದೊರಕುವಂತೆ ಮಾಡಲಾಗುತ್ತದೆ. ಈಗ ಛತ್ರಿ ಅಂಬ್ರೆಲಾ ಯಾವಾಗ ಬೇಕಾಗೈತಿ ಗ್ರಾಹಕರಿಗೆ? ಜೂನಿಂದ ಮಳೆಗಾಲ ಸ್ಟಾರ್ಟ್ ಆಕೈತಿ, ಜೂನ್ ಜುಲೈ ಆವಾಗ ಬೇಕಾಕೈತಿ. ಸೊ ಆವಾಗ ನಾವೇನು ಮಾಡ್ತೀವಿ? ಆ ವಸ್ತುವನ್ನು ಮಾರಾಟ ಮಾಡುವಂಥ ಎಲ್ಲ ಒಂದು ಕೆಲಸವನ್ನು ಮಾಡ್ತೀವಿ. ಕೃಷಿ ಉತ್ಪನ್ನಗಳು ನಿರ್ದಿಷ್ಟ ಸಮಯದಲ್ಲಿ ಕಟಾವಾಗುತ್ತವೆ ಮತ್ತು ವರ್ಷ ಪೂರ್ತಿ ಬಳಕೆಗೆ ಬೇಕಾಗುತ್ತವೆ. ನೋಡಿರಿ, ಈಗ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂಥ ವಸ್ತುಗಳು ಒಂದೇ ಸಮಯದಲ್ಲಿ ಕಟಾವು ಮಾಡ್ತೀವಿ ನಾವು. ಬಟ್ ಅದನ್ನು ಯಾವಾಗ ಉಪಯೋಗಿಸ್ಕೋತೀವಿ? ವರ್ಷ ಪೂರ್ತಿ ಅದನ್ನು ಉಪಯೋಗಿಸ್ಕೋತೀವಿ. ಕರೆಕ್ಟಾ? ಈಗ ಅದನ್ನು ವರ್ಷ ಪೂರ್ತಿ ಉಪಯೋಗಿಸ್ಕೋಬೇಕಂದ್ರೆ ನಮಗೆ ಆ ಒಂದು ವಸ್ತುಗಳು ಆ ಒಂದು ಸರಕುಗಳು ಇಡುವಕ್ಕೆ ಜಾಗ ಒಂದು ಬೇಕಾಗ್ತದೆ.
ಆ ಒಂದು ಸರಕುಗಳನ್ನು ಇರಿಸುವುದಕ್ಕೆ ಒಂದು ಜಾಗ ಬೇಕು. ಸೊ ಆ ಜಾಗಕ್ಕೆ ನಾವೇನಂತೀವಿ, ದಾಸ್ತಾನು ಮಳಿಗೆ. ಆ ಒಂದು ದಾಸ್ತಾನು ಮಳಿಗೆಯಲ್ಲಿ ಆ ಒಂದು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂಥ ವಸ್ತುಗಳ ಕಟಾವಾದಾಗ ಆ ವಸ್ತುಗಳನ್ನ ಎಲ್ಲಿಡ್ತೀವಿ, ಒಂದು ದಾಸ್ತಾನು ಮಳಿಗೆಯಲ್ಲಿ ಇಡ್ತೀವಿ. ಸೊ ಇವೆಲ್ಲ ಯಾವ ಪಾಯಿಂಟಲ್ಲಿ ಬರುತ್ತೆ, ದಾಸ್ತಾನು ಪೇರಿಸುವಿಕೆ ಅಂತ. ನಾವೇನು ಮಾಡ್ತೀವಿ, ದಾಸ್ತಾನು ಪೇರಿಸುವಿಕೆ ಅಂದ್ರೇನು, ಸ್ಟಾಕ್ ಪೈಲಿಂಗ್ ಅಂದ್ರೇನು, ಸ್ಟಾಕ್ ಅಂದ್ರೆ ಸರಕು, ಸ್ಟಾಕ್ ಅಂದ್ರೆ ಗೂಡ್ಸ್, ಕ್ವಾಂಟಿಟಿ ಆಫ್ ಗೂಡ್ಸ್, ಸರಕು. ಸೊ ಆ ಸ್ಟಾಕನ್ನು ನಾವು ಏನು ಮಾಡ್ತೀವಿ, ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ ಮುಂದಿನ ಒಂದು ಸೀಸನ್ ಅಥವಾ ಮುಂದಿನ ತಿಂಗಳು ನಮ್ಗೆ ಬೇಕಪ್ಪ ಅಂತ ಆ ವಸ್ತುನ ಸ್ಟೋರೇಜ್ ಮಾಡಿ ಇಡ್ತೀವಿ. ಕರೆಕ್ಟಾ? ಈಗ ಪಾಯಿಂಟ್ ನಂಬರ್ 4, ಮೌಲ್ಯವರ್ಧಿತ ಸೇವೆಗಳು ಅಂತ. ಯಾವುದು? ಮೌಲ್ಯವರ್ಧಿತ ಸೇವೆಗಳು, ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸ್. ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸ್ ಅಂದರೆ ಏನು ಅಂದರೆ ಮತ್ತೆ ಇತರ ಸೇವೆಗಳು ಏನೇನು ಬರ್ಬೋದು ನಿಮಗೆ ದಾಸ್ತಾನುಗಾರಿಕೆಯಿಂದ. ಒಂದು ಮೌಲ್ಯವರ್ಧಿತ ಸೇವೆಗಳು ಯಾವ ಬರ್ಬೋದು? ದಾಸ್ತಾನು ಮಳಿಗೆಗಳು ಕೆಲವೊಂದು ಮೌಲ್ಯವರ್ಧಿತ ಸೇವೆಗಳನ್ನು ಒದಗಿಸುತ್ತವೆ. ಅವುಗಳೆಂದರೆ ಸಾಗಾಣಿಕೆ ಮಿಶ್ರಣ. ಯಾವುದು? ಸಾಗಾಣಿಕೆ ಮಿಶ್ರಣ, ಟ್ರಾನ್ಸಿಟ್ ಮಿಕ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಸಾಗಾಣಿಕೆ ಮಿಶ್ರಣ, ಪೊಟ್ಟಣ ಕಟ್ಟುವಿಕೆ, ಪ್ಯಾಕೇಜಿಂಗ್, ಚೀಟಿ ಅಂಟಿಸುವಿಕೆ, ಲೇಬಲಿಂಗ್ ಇತ್ಯಾದಿ. ಸಾಗಾಣಿಕೆ ಮಿಶ್ರಣ, ಟ್ರಾನ್ಸಿಟ್ ಮಿಕ್ಸ್ ಅಥವಾ ಸಾಗಾಣಿಕೆ ಮಿಶ್ರಣ ಅಂದರೆ ಏನು ರೀ? ನೋಡಿರಿ, ಒಂದು ಗೋಡೌನ್ನಲ್ಲಿ ಒಂದೇ ಸರಕನ್ನು ಇಡ್ತೀವಿ ನಾವು, ಬೇರೆ ಬೇರೆ ರೀತಿಯಾದ ಸರಕುಗಳನ್ನ ಇಡ್ತೀವಿ. ಕರೆಕ್ಟಾ? ಬೇರೆ ಬೇರೆ ಸರಕುಗಳನ್ನು ಒಂದೇ ಗೋಡೌನಲ್ಲಿ ಇಡ್ತೀವಿ. ಈಗ ಅದನ್ನು ಸಾಗಾಣಿಕೆ ಮಾಡಬೇಕಾದ್ರೆ ಒಂದು ಟ್ರಕ್ ಅಥವಾ ಒಂದು ಲಾರಿಯಲ್ಲಿ ಆ ಒಂದು ಸರಕನ್ನು ನಾವು ಸಾಗಾಣಿಕೆ ಮಾಡಬೇಕಂದಾಗ ಕೇವಲ ಒಂದೇ ಥರದ ಸರಕುಗಳನ್ನು ಮಾತ್ರ ಸಾಗಾಣಿಕೆ ಮಾಡ್ತೀವಿ? ಇಲ್ಲ, ನಾವೇನು ಮಾಡ್ತೀವಿ, ಎಲ್ಲ ತರಹದ ಒಂದು ಸರಕುಗಳನ್ನು ಸಾಗಾಣಿಕೆ ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಸಾಗಾಣಿಕೆ ಮಿಶ್ರಣ ಅಂತ. ಯಾವುದು? ಸಾಗಾಣಿಕೆ ಮಿಶ್ರಣ. ಟ್ರಾನ್ಸಿಟ್ ಅಂದರೆ ಏನು? ಟ್ರಾನ್ಸ್ಪೋರ್ಟೇಷನ್ ಅಂತ. ಟ್ರಾನ್ಸ್ಪೋರ್ಟ್ ಮಿಕ್ಸ್ ಅಂದರೆ ಏನು? ವೇರ್ ದಿ ಗೂಡ್ಸ್ ಆರ್ ಪ್ರೊವೈಡೆಡ್ ಫಾರ್ ದಿ ಮಾರ್ಕೆಟ್ ಪ್ಲೇಸ್ ಫ್ರಾಮ್ ದ್ಯಾಟ್ ಪರ್ಟಿಕ್ಯುಲರ್ ವೇರ್ ಹೌಸ್ ವಿ ಪ್ರೊವೈಡ್ ಗೂಡ್ಸ್ ಟು ದಿ ಮಾರ್ಕೆಟ್ ಪ್ಲೇಸ್. ಕರೆಕ್ಟ್? ಸೊ ದ್ಯಾಟ್ ಗೂಡ್ಸ್ ಆರ್ ಪ್ರೊವೈಡೆಡ್ ಟು ದಿ ಮಾರ್ಕೆಟ್ ಪ್ಲೇಸ್ with the help of transportation. Do we transfer or do we transport only one type of goods? No, we transport all the variety types of goods. So this is called as transit mix. ಎರಡನೇದು ಪೊಟ್ಟಣ ಕಟ್ಟುವಿಕೆ ಅಂತ ಮತ್ತೊಂದು ಸೇವೆಗಳನ್ನು ನೀವು ಇಲ್ಲಿ ಪಡ್ಕೊಳ್ಬೋದು. ದಟ್ ಈಸ್ ಪ್ಯಾಕೇಜಿಂಗ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಆಮೇಲೆ ಚೀಟಿ ಅಂಟಿಸುವಿಕೆ, ಲೇಬಲಿಂಗ್, ಇವೆಲ್ಲ ಏನು? ಮೌಲ್ಯವರ್ಧಿತ ಸೇವೆಗಳು, ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸ್. ಆಮೇಲೆ ಇಲ್ಲಿ ಮತ್ತೊಂದು ಸೇವೆಗಳನ್ನು ನೀವು ಪಡ್ಕೋಬೋದು ಅಂತದ್ದು ಯಾವುದು? ಸರಕುಗಳನ್ನು ಪೊಟ್ಟಣದಿಂದ ಹೊರತೆಗೆದು ನಿರೀಕ್ಷಿತ ಖರೀದಿದಾರನ ಪರಿಶೀಲನೆ ನಂತರ ಏನು ಮಾಡ್ತೀರಿ, ಆ ಪೊಟ್ಟಣ ಅಂದರೆ ಪ್ಯಾಕೇಜಿಂಗನ್ನು ಓಪನ್ ಮಾಡಿ ಖರೀದಿದಾರ ಯಾರು ಇರ್ತಾರಲ್ಲ, ಹೂ ಈಸ್ ದಿ ಪರ್ಚೇಸರ್ ಆಫ್ ದ್ಯಾಟ್ ಪ್ರಾಡಕ್ಟ್, ಹಿ ಮೈಟ್ ಸಿ ದ್ಯಾಟ್ ಪ್ರಾಡಕ್ಟ್, he might verify that product and again next you can again repack it. Understanding? ಒಂದು ಸರಕನ್ನು ಪೊಟ್ಟಣದಿಂದ ಹೊರತೆಗೆದು ನಿರೀಕ್ಷಿತ ಖರೀದಿದಾರನ ಪರಿಶೀಲನೆ ನಂತರ ಪುನಃ ಪೊಟ್ಟಣ ಮಾಡಿ ಚೀಟಿ ಅಂಟಿಸಬಹುದು ಅಥವಾ ಚೀಟಿ ಅಂಟಿಸಲಾಗುತ್ತದೆ. ದ ಪರ್ಚೇಸರ್ ಕ್ಯಾನ್ ಅಗೇನ್ ರೀಪ್ಯಾಕ್ ಇಟ್ ಆ್ಯಂಡ್ ದೆನ್ ಫಸ್ಟ್ he can verify it, again he can refy it. ಪುನಃ ಪೊಟ್ಟಣ ಮಾಡಿ ಚೀಟಿ ಅಂಟಿಸಲಾಗುತ್ತದೆ. ಆಮೇಲೆ ಪ್ರಮಾಣಕ್ಕೆ ತಕ್ಕಂತೆ ಸರಕುಗಳನ್ನು ನಾವೇನು ಮಾಡ್ಬೋದು, ಶ್ರೇಣೀಕರಣ ಮಾಡ್ಬೋದು. ಅದೇ ರೀತಿ ಸಣ್ಣ ಪ್ರಮಾಣದಲ್ಲಿ ಸರಕನ್ನು ವಿಭಜಿಸುವಂಥ ಒಂದು ಮೌಲ್ಯವರ್ಧಿತ ಸೇವೆ ಇದು ಕೊಡ್ಬೋದು. ವಿ ಹ್ಯಾವ್ ಲರ್ನ್ಡ್ ಆಲ್ರೆಡಿ ಬ್ರೇಕ್ ದಿ ಬಲ್ಕ್ ಅನ್ನೋ ಒಂದು ಸೇವೆಯನ್ನು ಕಲ್ತಿದ್ದೀವಿ. ಕರೆಕ್ಟ್? ಸೊ ಆ ಸೇವೆಯನ್ನು ಕೂಡ ಕೊಡ್ಬೋದು. ಇಲ್ಲಿ ಮುಖ್ಯವಾಗಿ ಮೌಲ್ಯವರ್ಧಿತ ಸೇವೆಗಳು ಯಾವ್ಯಾವ ಬರ್ತಾವೆ? ಸಾಗಾಣಿಕೆ ಮಿಶ್ರಣ ಆಗಿರ್ಬೋದು, ಪೊಟ್ಟಣ ಕಟ್ಟುವಿಕೆ ಆಗಿರ್ಬೋದು, ಚೀಟಿ ಅಂಟಿಸುವಿಕೆ ಆಗಿರ್ಬೋದು. ಆಮೇಲೆ ಪೊಟ್ಟಣದಿಂದ ಹೊರತೆಗೆದು ಆ ಒಂದು ನಿರೀಕ್ಷಿತ ಖರೀದಿದಾರರು ಯಾರದಾರಲ್ಲ ಅವರು ಅದನ್ನು ಏನು ಮಾಡ್ಬೋದು, ಪರಿಶೀಲನೆ ಮಾಡಿ ನಂತರ ಮತ್ತೆ ಪುನಃ ಪೊಟ್ಟಣ ಮಾಡ್ಬೋದು. ಕ್ಲಿಯರ್? ನೆಕ್ಸ್ಟ್ ಬರೋದು 5ನೇದು ಬೆಲೆಯ ಸ್ಥಿರೀಕರಣ ಅಂತ. ಪ್ರೈಸ್ ಸ್ಟೆಬಿಲೈಸೇಷನ್. ಬೆಲೆಯ ಸ್ಥಿರೀಕರಣ ಅಥವಾ ಪ್ರೈಸ್ ಸ್ಟೆಬಿಲೈಸೇಷನ್ ಅಂದರೆ ಏನು? ನೋಡಿ, ಒಂದು ದಾಸ್ತಾನಿನಲ್ಲಿ ನಾವು ಒಂದು ಸರಕುಗಳನ್ನು ಇಡ್ತೀವಿ. ಕರೆಕ್ಟಾ? ಆ ಸರಕುಗಳನ್ನು ನಾವೇನು ಮಾಡ್ಬೋದು, ಸ್ಟೋರೇಜ್ ಮಾಡಿ ಇಡ್ಬೋದು. ಮುಂದಿನ ಕಾಲಕ್ಕೆ ಅದು ಕಡಿಮೆ ಬೀಳದಿರೋ ಹಾಗೆ ನಾವು ಉತ್ಪಾದನೆ ಮಾಡಿ ದಾಸ್ತಾನಿನಲ್ಲಿ ಸ್ಟೋರೇಜ್ ಮಾಡಿರ್ತೀವಿ. ದಾಸ್ತಾನುಗಾರಿಕೆ ಅಂದರೆ ಏನು? ಸ್ಟೋರೇಜ್ ಅಂತ ಅಂದರೆ ಸರಕುಗಳನ್ನ ಸ್ಟೋರ್ ಮಾಡ್ತೀವಿ, ಸರಕುಗಳನ್ನು ಅಲ್ಲಿ ಇರಿಸ್ತೀವಿ. ಸೊ ನಾಳೆ ಯಾವುದಾದ್ರೂ ಒಂದು ವಸ್ತು ಕಡಿಮೆ ಬಿದ್ದಾಗ ನಾವೇನು ಮಾಡ್ಬೋದು, ದಾಸ್ತಾನಿನಲ್ಲಿ ಇರಿಸಿದಂಥ ವಸ್ತುಗಳನ್ನು
ನಮ್ಮ ಮಾರುಕಟ್ಟೆಯಲ್ಲಿ ತೆಗೆದುಕೊಂಡು ಆ ಒಂದು ಬೆಲೆಯನ್ನು ಸ್ಥಿರಗೊಳಿಸ್ಬೋದು. ಈಗ ಆ ಒಂದು ಮಾರುಕಟ್ಟೆಯಲ್ಲಿ ಆ ಒಂದು ಐಟಮ್, ಆ ಒಂದು ವಸ್ತು ಇಲ್ಲ ಅಂದಾಗ ಏನಾಗುತ್ತೆ, ಆ್ಯಕ್ಚುಲಿ ಆಬ್ವಿಯಸ್ಲಿ ಆ ಥರ ಬೆಲೆ ಹೆಚ್ಚಾಗುತ್ತೆ. ಕರೆಕ್ಟಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರೈಸ್ ಸ್ಟೆಬಿಲೈಸೇಷನ್. ಈ ಒಂದು ದಾಸ್ತಾನುಗಾರಿಕೆ ಏನು ಮಾಡ್ಬೋದು, ಪ್ರೈಸ್ ಸ್ಟೆಬಿಲೈಸೇಷನನ್ನು ಮಾಡ್ಬೋದು ಅಥವಾ ಬೆಲೆಯ ಸ್ಥಿರೀಕರಣ ಮಾಡ್ಬೋದು. ಹೇಗೆ? ಬೇಕಾಗಿರುವಂಥ ವಸ್ತುಗಳನ್ನು ಮೊದಲೇ ಉತ್ಪಾದನೆ ಮಾಡಿ ಆ ವಸ್ತುಗಳನ್ನು ದಾಸ್ತಾನಿನಲ್ಲಿ ನಾವು ಇರಿಸಬಹುದು. ಆಮೇಲೆ ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ನಮ್ಮ ಒಂದು ಬೆಲೆಯನ್ನು ಸ್ಥಿರಗೊಳಿಸಬಹುದು. ಸನ್ನಿವೇಶಕ್ಕೆ ತಕ್ಕಂತೆ ಸರಕುಗಳು ಪೂರೈಕೆಯನ್ನು ಹೊಂದಾಣಿಕೆ ಮಾಡುವುದರ ಮೂಲಕ ದಾಸ್ತಾನುಗಾರಿಕೆಯು ಸರಕಿನ ಬೆಲೆಯನ್ನು ಸ್ಥಿರವಾಗಿಸುವ ಕಾರ್ಯವನ್ನು ಮಾಡುತ್ತವೆ. ಪೂರೈಕೆ ಹೆಚ್ಚಾಗಿ ಬೇಡಿಕೆ ಇಳಿಮುಖವಾದಾಗ ಮತ್ತು ಇದು ಪ್ರತಿಕ್ರಮ ಆದಾಗ ದಾಸ್ತಾನುಗಾರಿಕೆಯು ಬೆಲೆಯನ್ನು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ ಅವರು. ಕ್ಲಿಯರ್? ಗೊತ್ತಾಯ್ತಾ? ಬೇಕಾಗಿರುವಂಥ ವಸ್ತುಗಳನ್ನು ಮೊದಲೇ ಉತ್ಪಾದನೆ ಮಾಡಿ ನಾವೇನು ಮಾಡ್ತೀವಿ, ದಾಸ್ತಾನಲ್ಲಿ ಇರಿಸ್ತೀವಿ. ಆಗ ಮುಂದೆ ಯಾವುದೇ ಒಂದು ಕೊರತೆ ಬರದ ಹಾಗೆ ಆ ಒಂದು ಬೆಲೆಯನ್ನು, ಆ ಒಂದು ಪ್ರಾಡಕ್ಟನ್ನು ನೋಡ್ಕೋತೀವಿ. ಅಂದರೆ ಮುಂದೆ ಆ ಒಂದು ಪ್ರಾಡಕ್ಟಿನ ಬೆಲೆ ಹೆಚ್ಚಾಗಬಾರ್ದು ಅಂತ ನಾವೇನು ಮಾಡ್ತೀವಿ, ಮೊದಲೇ ಉತ್ಪಾದನೆ ಮಾಡಿ ದಾಸ್ತಾನು ಮಳಿಗೆಯಲ್ಲಿ ಅದನ್ನು ಇರಿಸ್ತೀವಿ. ಪಾಯಿಂಟ್ ನಂಬರ್ 6 ಬಂದುಬಿಟ್ಟು ಹಣಕಾಸು ಒದಗಿಸುವುದು ಅಂತ. ಪ್ರೊವೈಡಿಂಗ್ ಫೈನಾನ್ಸ್. ಯಾವುದು? ಫೈನಾನ್ಸ್, ಹಣಕಾಸು ಒದಗಿಸುವುದು. ದಾಸ್ತಾನು ಮಳಿಗೆಯ ಮಾಲೀಕರು ಸರಕುಗಳ ಮಾಲೀಕರಿಗೆ ಸರಕಿನ ಭದ್ರತೆಯ ಮೇಲೆ ಹಣದ ಮುಂಗಡವನ್ನು ಅಥವಾ ಸಾಲವನ್ನು ಕೊಡುತ್ತಾರೆ. ಇಲ್ಲಿ ದಾಸ್ತಾನು ಮಳಿಗೆ ಯಾರ ಮಾಲೀಕರಿರ್ತಾರಲ್ಲ, ಆ ಒಂದು ದಾಸ್ತಾನು ಮಾಳಿಗೆಯ ಮಾಲೀಕರು ಏನು ಮಾಡ್ಬೋದು, ಅಲ್ಲಿ ಯಾರ ಸರಕುಗಳು ಇಟ್ಟಿರ್ತಾರಲ್ಲ ಆ ಒಂದು ಸರಕಿನ ಭದ್ರತೆ ಮೇಲೆ ಇವರು ಏನು ಕೊಡ್ಬೋದು, ಅವರಿಗೆ ಸಾಲವನ್ನು ಕೊಡ್ಬೋದು ಅಥವಾ ಅಡ್ವಾನ್ಸ್ ಮನಿಯನ್ನು ಕೊಡಬಹುದು. ಸರಕುಗಳನ್ನು ಯಾರು ಇಟ್ಟಿರ್ತಾರೋ, ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಸರಕು ಇಟ್ಟಿದ್ದಾನಲ್ಲಿ, ಬಿ ಅನ್ನೋ ವ್ಯಕ್ತಿಯಲ್ಲಿ ಸರಕಿನ ಮಾಲಕ ಅಂತ ತಿಳ್ಕೊರಿ. ಆ ಬಿ ಅನ್ನೋ ವ್ಯಕ್ತಿ ಏನು ಮಾಡ್ಬೋದು, ಎ ಅನ್ನೋ ವ್ಯಕ್ತಿಗೆ ಏನು ಕೊಡ್ಬೋದು, ಸಾಲವನ್ನು ಕೊಡ್ಬೋದು. ಯಾಕಂದರೆ ಆಲ್ರೆಡಿ ಅವನ ಗೂಡ್ಸ್ಗಳು ಅಲ್ಲಿ ಸೆಕ್ಯೂರಿಟಿಯಾಗಿ ಗೂಡ್ಸ್ಗಳನ್ನು ಇಟ್ಕೊಂಡಾನು. ಆ ಒಂದು ಭದ್ರತೆಯ ಮೇಲೆ ಏನು ಮಾಡ್ಬೋದು, ಸಾಲವನ್ನು ಕೊಡ್ಬೋದು ಅಥವಾ ಮುಂಗಡವನ್ನು ಕೊಡ್ಬೋದು, ಅಂದರೆ ಅಡ್ವಾನ್ಸ್ ಕೊಡ್ಬೋದು. ಕರೆಕ್ಟಾ? ಆಮೇಲೆ ಯಾರು ಈ ಸಾಲವನ್ನು ಪಡೆದಿರ್ತಾರಲ್ಲ ಅವರು ಹಂತವಾಗಿ ಈ ಸಾಲವನ್ನು ತೀರಿಸ್ಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅವ್ರು ಬಾಡಿಗೆ ಕೊಡಬೇಕು, ದಾಸ್ತಾನು ಶುಲ್ಕ ಕೊಡಬೇಕು. ಕರೆಕ್ಟಾ? ಸೊ ಅವ್ರು ಏನು ಮಾಡ್ತಾರೋ, ಆ ದಾಸ್ತಾನು ಶುಲ್ಕ, ಆ ಒಂದು ಅಲ್ಲಿಂದ ಗೂಡ್ಸ್ ತೆಗೆದುಕೊಂಡು ಆ ಒಂದು ದಾಸ್ತಾನು ಶುಲ್ಕವನ್ನು ಕಟ್ತಾರೆ. ಕ್ಲಿಯರ್? ದಾಸ್ತಾನು ಮಳಿಗೆಯ ಮಾಲೀಕರು ಸರಕುಗಳ ಮಾಲೀಕರಿಗೆ ಸರಕಿನ ಭದ್ರತೆಯ ಮೇಲೆ ಹಣದ ಮುಂಗಡವನ್ನು ಅಥವಾ ಸಾಲವನ್ನು ಕೊಡುತ್ತಾರೆ ಮತ್ತು ಗ್ರಾಹಕರಿಗೆ ಉದ್ದರಿ ನಿಯಮದ ಮೇಲೆ ಸರಕನ್ನು ಪೂರೈಸುತ್ತಾರೆ. ಉದ್ರಿ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ ಸರಕುಗಳನ್ನು ಪೂರೈಸ್ತೀವಿ. ಗೊತ್ತಾಯ್ತಾ? ಸೊ ಇವೆಷ್ಟು 6 ಥರದ ಸೇವೆಗಳು, 6 ಥರದ ಕಾರ್ಯಗಳು. ಯಾವ ಕಾರ್ಯಗಳು? ದಾಸ್ತಾನುಗಾರಿಕೆಯ ಕಾರ್ಯಗಳು. ಕ್ರೋಢೀಕರಣ, ಇಡಿಯನ್ನು ವಿಭಜಿಸುವುದು, ದಾಸ್ತಾನು ಪೇರಿಸುವಿಕೆ, ಮೌಲ್ಯವರ್ಧಿತ ಸೇವೆಗಳು, ಬೆಲೆಯ ಸ್ಥಿರೀಕರಣ, ಮತ್ತೊಂದು ಹಣಕಾಸು ಒದಗಿಸುವುದು ಅಂತ. ಸೊ ಇಲ್ಲಿಗೆ ಈ ಒಂದು ಕಾರ್ಯಗಳು ಮುಕ್ತಾಯ. ಅದೇ ರೀತಿ ನಿಮ್ಮ ಒಂದು 4ನೇ ಅಧ್ಯಾಯ, ದಟ್ ಈಸ್ ವ್ಯವಹಾರ ಸೇವೆಗಳು, ಈಸ್ ಆಲ್ಸೋ ಕಂಪ್ಲೀಟೆಡ್. 4ನೇ ಚಾಪ್ಟರ್ ಯಾವುದು? ಬಿಸ್ನೆಸ್ ಸರ್ವಿಸಸ್ ಈಸ್ ಆಲ್ಸೋ ಕಂಪ್ಲೀಟೆಡ್ ಬೈ ದಿಸ್. ಆ್ಯಂಡ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ we shall start the 5th chapter, that is emerging modes of business. ವ್ಯವಹಾರದ ಉದಯಿಸುತ್ತಿರುವ ಪದ್ಧತಿಗಳು ಅನ್ನೋ 5ನೇ ಚಾಪ್ಟರ್ನ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. that's all in today's class. Stay home, stay safe. Thank you.